ನಾನು ಸ್ವಾತಿ ಕುಲಕರ್ಣಿ ಅಂತ ಅಲಾಂಗ್ ವಿತ್ ಅ ಕಾಲೇಜ್ ಸ್ಟೂಡೆಂಟ್ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿದ್ದೀನಿ. 6th ಸ್ಟ್ಯಾಂಡರ್ಡ್ ಇಂದನೂ ನನಗೆ ಬಿಸ್ನೆಸ್ ಜರ್ನಲಿಸ್ಟ್ ಆಗಬೇಕಂತ ಇತ್ತು. ಐ ಯೂಸ್ ಟು ವಾಚ್ ಯೂಟ್ಯೂಬ್ ವಿಡಿಯೋಸ್ ಆನ್ ಬಿಸ್ನೆಸ್ ಕಾಮಿಡಿ. ಸ್ವಲ್ಪ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಣ, ಏನು ಕಲಿತಾ ಇದ್ದೀರಾ? BCom ಇಂಡಸ್ಟ್ರಿ ಇಂಟಿಗ್ರೇಟೆಡ್ ಫೈನಲ್ ಇಯರ್ ಅಲ್ಲಿ ಇದ್ದೀನಿ. ಅದ್ರ ಜೊತೆಗೆ ಹೌ ಯು ಮ್ಯಾನೇಜ್ ಟು ಕ್ರಿಯೇಟ್ ಕಾಂಟೆಂಟ್? ಇಟ್ ಈಸ್ ವೆರಿ ಡಿಫಿಕಲ್ಟ್ ಆನೆಸ್ಟ್ಲಿ ಸ್ಪೀಕಿಂಗ್. ಯಾಕಂದ್ರೆ ನಾನು ಮನೆಯಿಂದ ಕಾಲೇಜ್ ಟ್ರಾವೆಲ್ ಮಾಡೋದೇ ಒಂದು 20 ಕಿಲೋಮೀಟರ್. ತುಂಬ ಕಾಂಟೆಂಟ್ ಕ್ರಿಯೇಟರ್ಸು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಇದೆ. ಓಕೆ, ಸೊ ಯಾವ ಥರ ಅಪರ್ಚುನಿಟಿ ಎಕ್ಸ್ಪ್ಲೋರ್ ಮಾಡ್ಬೋದು ಮತ್ತು ಏಕೆ ಅವ್ರು ಬಿಸ್ನೆಸ್ ಮಾಡಬೇಕಂತ ಬ್ಯಾಕ್ ಆಫ್ ದ ಮೈಂಡ್ ಥಿಂಕ್ ಮಾಡ್ತಾರೆ? ದಟ್ಸ್ ಬಿಕಮ್ ಅ ಟ್ರೆಂಡ್ ನಾವು. ಮೋರ್ ದೆನ್ ಆಲ್ ಲೈಕ್ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕಿಂತ ಎಲ್ಲರೂ ಮಾಡ್ತಾ ಇದ್ದಾರೆ. ಐ ವಾಂಟ್ ಟು ಗೆಟ್ ಇನ್ ಟು ಇಟ್. ಸೊ ನಿಮ್ದೇನು ಪ್ಲ್ಯಾನ್ ಇದೆ, ಲೈಕ್ ಇಂಟು ಬಿಸ್ನೆಸ್ ಮಾಡೋದಿದೆಯಾ? ಇನ್ ಮೈ ಲಾಂಗ್ ಟರ್ಮ್ ಪ್ಲಾನ್ಸ್ ಐ ವಾಂಟ್ ಟು ಲೈಕ್ ಗೆಟ್ ಇನ್ ಟು ಸ್ಟಾರ್ಟ್ಅಪ್ ಸ್ಪೇಸ್ ಇಟ್ ಸೆಲ್ಫ್. ನಮಸ್ಕಾರ ಎಲ್ಲರಿಗೂ, ನಾನು ರೋಹನ್ ಅಂತ. ನಮ್ಮ ಜೊತೆಗೆ ಇವತ್ತು ಸ್ವಾತಿ ಇದ್ದಾರೆ. ಬನ್ನಿ ಅವ್ರ ಜೊತೆಗೆ ಸ್ವಲ್ಪ ಸಂಭಾಷಣೆ ಮಾಡೋಣ, ಏನಂತ ತಿಳ್ಕೊಳ್ಳೋಣ, ಏನು ಮಾಡ್ತಾರೆ, ಹೇಗೆ ಬೆಂಗಳೂರಲ್ಲಿ. ಓಕೆ, ಹಾಯ್ ಸ್ವಾತಿ, ವೆಲ್ಕಮ್ ಟು ಸ್ಟಾರ್ಟ್ಅಪ್ ಟೇಲ್ಸ್ ಪಾಡ್ಕಾಸ್ಟ್. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ, ನಮ್ಮ ವ್ಯೂವರ್ಸ್ಗೆ ಗೊತ್ತಾಗುತ್ತೆ ಏನು ಮಾಡ್ತೀರಾ ಅಂತ. ಸೊ ನಾನು ಸ್ವಾತಿ ಕುಲಕರ್ಣಿ ಅಂತ ಅಲಾಂಗ್ ವಿತ್ ಅ ಕಾಲೇಜ್ ಸ್ಟೂಡೆಂಟ್ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿದ್ದೀನಿ. ಯಾವ ನಿಶಲ್ಲಿ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತೀರಾ? ಸೊ ನಾನು ಕನ್ನಡ ಅಲ್ಲಿ ಅಬೌಟ್ ಆಂಟ್ರಪ್ರಿನರ್ಶಿಪ್, ಸ್ಟಾರ್ಟ್ಅಪ್ಸ್, ಬಿಸ್ನೆಸ್ ಫಿಯರ್ ಬಗ್ಗೆ ಮಾತಾಡ್ತೀನಿ. ಅದ್ರ ಜೊತೆಗೆ ಇನ್ ಜನರಲ್ ಕರ್ನಾಟಕ, ಅಬೌಟ್ ಕರ್ನಾಟಕ ನೀವು ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀರಾ? ಓಕೆ, ವೈ ಯು ಚೂಸ್ ದಿಸ್? ಏನು ರೀಸನ್ ಇದೆ ಇದು ನೀಶ್ ಚೂಸ್ ಮಾಡೋಕ್ಕೆ, ಸ್ಟಾರ್ಟ್ಅಪ್ಸ್, ಬಿಸ್ನೆಸಸ್? ಯಾಕಂದರೆ ತುಂಬ ಜನ ಕಾಮಿಡಿ ಮಾಡ್ತಿದ್ದಾರೆ. ಓಕೆ, ರೀಚ್ ಚೆನ್ನಾಗಿ ಸಿಗ್ತಿದೆ, ಈಸಿಲಿ ದಿಲ್ ಗ್ರೋ ಅಂತ ಇದೆ. ಬಟ್ ವಾಟ್ ಮೇಡ್ ಯು ಚೂಸ್ ದಿಸ್? ವಾಟ್ ಮೇಡ್ ಮಿ ಚೂಸ್ ದಿಸ್, 6th ಸ್ಟ್ಯಾಂಡರ್ಡ್ ಇಂದನೂ ನನಗೆ ಬಿಸ್ನೆಸ್ ಜರ್ನಲಿಸ್ಟ್ ಆಗಬೇಕಂತ ಇತ್ತು. ಲೈಕ್ ಪ್ರತಿದಿನ ನಮ್ಮಪ್ಪ ಮನೇಲಿ ಕೂತ್ಕೊಂಡು CNBC ನೋಡ್ತಾ ಇದ್ರು. ನಾ ಎಷ್ಟು ಶರೀನ್ ಬಾನ್ ಆನ್ ದ TV. ಸೊ ಅರ್ಥ ಏನೂ ಆಗ್ತಾ ಇರಲಿಲ್ಲ, ಆದರೆ ಇಟ್ ವಾಸ್ ಇಂಟ್ರೆಸ್ಟಿಂಗ್. ಗ್ರಾಫ್ ಮೇಲೆ ಕೆಳಗೆ ಹೋಗೋದನ್ನ. ಆ್ಯಂಡ್ ಐ ಥಿಂಕ್ ಬೈ ದ ಟೈಮ್ ಸೆಕೆಂಡ್ ಲಾಕ್ಡೌನ್ ಆದಾಗ ಐ ವಾಸ್ ಲೈಕ್ ಇನ್ ಮೈ 10th ಫಸ್ಟ್ PUC. ಆ ಟೈಮಲ್ಲಿ ಐ ಯೂಸ್ ಟು ವಾಚ್ ಯೂಟ್ಯೂಬ್ ವಿಡಿಯೋಸ್ ಆನ್ ಬಿಸ್ನೆಸ್ ಕಾಮಿಡಿ. ಆ್ಯಂಡ್ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಶುರು ಮಾಡಿದೆ ನನ್ನ ಇಂಗ್ಲೀಷ್ ಪೇಜಲ್ಲಿ. ದಟ್ ಈಸ್ ಫಂಡಾ ಗರ್ಲ್. ಅದು ಇವಾಗಿಲ್ಲ, ಅದು ಯಾವಾಗಿತ್ತು. ಅದರಲ್ಲಿ ನಾನು ಇಂಗ್ಲೀಷ್ ಕಾಂಟೆಂಟ್ ಮಾಡ್ತಾಯಿದ್ದೆ, ಕವರಿಂಗ್ ಕೇಸ್ ಸ್ಟಡೀಸ. ಇವೆಂಚುಲಿ ಲುಕಿಂಗ್ ಅಟ್ ದಿ ಕಮೆಂಟ್ಸ್, ಎಲ್ಲರೂ ಏನಂತ, ನೀವು ಬೆಂಗಳೂರವರು ಬಟ್ ನೀವು ಬಿಜಾಪುರಿಂದ ಬಂದಿದ್ದೀರಾ, ಕನ್ನಡಲ್ಲಿ ಯಾಕೆ ಮಾಡಬಾರ್ದು, ಯಾರೂ ಮಾಡೋರಿಲ್ಲ ಇವಾಗ ಸದ್ಯ ಕನ್ನಡದಲ್ಲಿ. ಲೈಕ್ ಓಕೆ, ವೈ ನಾಟ್ ಎಕ್ಸ್ಪೆರಿಮೆಂಟ್ ಕನ್ನಡಲ್ಲಿ ಅಂತ. ಸೊ ಐ ಸ್ಟಾರ್ಟೆಡ್ ಫಂಡಾ ಹುಡುಗಿ ಅಂತ ಒಂದು ಪೇಜ್. ದ ರೀಚ್ ವೆಂಟ್ ರಿಯಲಿ ಗುಡ್. ಯಾಕಂದರೆ ನಾನು ಕನ್ನಡ ಅಲ್ಲಿ ಕೇಸ್ ಸ್ಟಡೀಸ್, ಕರ್ನಾಟಕದ ಸ್ಟಾರ್ಟ್ಅಪ್ಸ್ ಕವರ್ ಮಾಡ್ತಾ ಇದ್ದದ್ರಿಂದ ಐ ಥಿಂಕ್ ದ್ಯಾಟ್ಸ್ ವೈ, ಸಿನ್ಸ್ ಮೈ ಇಂಟ್ರೆಸ್ಟ್ ವಾಸ್ ಅಲೈನಿಂಗ್ ಟು ವಾಟ್ ಐ ವಾಸ್ ವರ್ಕಿಂಗ್ ಆನ್. ಓಕೆ, ಸ್ವಲ್ಪ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಣ, ಏನು ಕಲಿತಾ ಇದ್ದೀರಾ? ಓಕೆ, ನಾನು ಇವಾಗ ನನ್ನ BCom ಇಂಡಸ್ಟ್ರಿ ಇಂಟಿಗ್ರೇಟೆಡ್ ಫೈನಲ್ ಇಯರಲ್ಲಿದ್ದೀನಿ. 20 years you can say. ಅದ್ರ ಜೊತೆಗೆ ಹೌ ಯು ಮ್ಯಾನೇಜ್ ಟು ಕ್ರಿಯೇಟ್ ಕಾಂಟೆಂಟ್? ಇಟ್ ಈಸ್ ವೆರಿ ಡಿಫಿಕಲ್ಟ್ ಆನೆಸ್ಟ್ಲಿ ಸ್ಪೀಕಿಂಗ್. ಯಾಕಂದರೆ ನಾನು ಮನೆಯಿಂದ ಕಾಲೇಜ್ ಟ್ರಾವೆಲ್ ಮಾಡೋದೇ ಒಂದು 20 ಕಿಲೋಮೀಟರ್. ಇನ್ ಬ್ಯಾಂಗ್ಳೂರ್ ಅಂದರೆ ತುಂಬ 2 hours BMTC ಅಲ್ಲಿ ಐ ಸ್ಪೆಂಡ್ ಹಾಫ್ ಮೈ ಡೇ ಇನ್ BMTC ಬೇಸಿಕ್ಲಿ. ಹೌದು. ಆ್ಯಂಡ್ ದೆನ್ ಬೆಳಗ್ಗೆ 6 ಗಂಟೆಗೆ ಹ್ಯಾವ್ ಟು ಲೀವ್ ಮೈ ಹೋಮ್ ಟು ಅಟೆಂಡ್ ಮೈ 8 o'clock ಕ್ಲಾಸ್. ಆ್ಯಂಡ್ ದೆನ್ ಐ ಆಮ್ ಆಲ್ಸೋ ಇನ್ ಮೈ ಕಾಲೇಜ್ ಸ್ಟೂಡೆಂಟ್ ಕೌನ್ಸಿಲ್, ಲೈಕ್ ಹೆಡಿಂಗ್ ದ ಸ್ಟೂಡೆಂಟ್ ಕೌನ್ಸಿಲ್. ಸೊ ಹ್ಯಾವ್ ಟು ಮ್ಯಾನೇಜ್ ಆ್ಯಕ್ಟಿವಿಟೀಸ್ ದೇರ್. ಅದಾದಮೇಲೆ ಬಂದು ನಾನು ಶೂಟ್ ಮಾಡಬೇಕು. ಇಟ್ ಹ್ಯಾಸ್ ಟು ಗೋ ಲೈವ್ ದ್ಯಾಟ್ ಪರ್ಟಿಕ್ಯುಲರ್ ಡೇ. ಆ್ಯಂಡ್ ದೆನ್ ಹ್ಯಾವ್ ಟು ಟ್ರ್ಯಾಕ್ ವಿತ್ ಮೈ ಎಡಿಟರ್, ಎಡಿಟ್ ಆಯ್ತಾ ಇಲ್ವಾ ಅಂತ. ಸೊ ಇದು ನೋಡಿ, ವಿಡಿಯೋ ಮಾಡಬೇಕಂದ್ರೆ ತುಂಬ ರಿಸರ್ಚ್ ಇನ್ವಾಲ್ವ್ ಆಗುತ್ತೆ. ಸೊ ನಿಮ್ಮ ರಿಸರ್ಚ್ ನೀವು ಮಾಡ್ತೀರಾ, ಯಾರೋ ಹೆಲ್ಪ್ ತೊಗೋತೀರಾ, ಹೇಗೆ? ಇಲ್ಲ, ನಾನೇ ರಿಸರ್ಚ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಂದು ಇನ್ಫಾರ್ಮೇಟಿವ್ ಚಾನಲ್ ಆಗಿದ್ದರಿಂದ ರಿಸರ್ಚ್ ಪ್ಲೇಸ್ ಅ ವೆರಿ ವೈಟಲ್ ರೋಲ್. ಒಂದು ನಂಬರ್ ಈ ಕಡೆ ಹೋದರೆ ಯು ಆರ್ ಡನ್ ಆ ಥರ ಆಗುತ್ತೆ. ಸೊ ಐ ಡೂ ಮೈ ರಿಸರ್ಚ್ ಆನ್ ಮೈ ಓನ್, ನಾಟ್ ಜಸ್ಟ್ ದ ವೆಬ್ಸೈಟ್ಸ್, ಅದರ ಮಲ್ಟಿಪಲ್ ಸೋರ್ಸಸ್, ನ್ಯೂಸ್ ಆರ್ಟಿಕಲ್ಸ್, ಕಂಪ್ನಿ ವೆಬ್ಸೈಟ್ಸ್, ಪ್ರೈಮರಿ ಸೋರ್ಸ್ ಕೆಲವೊಂದು ಸರ್ತಿ ಫೌಂಡರ್ಸೇ ಆಗಿರ್ತಾರೆ ಟೆಲಿಂಗ್ ಅಬೌಟ್ ದೇರ್ ಕಂಪ್ನಿ. ಸೊ ಈ ಥರ ಮಲ್ಟಿಪಲ್ ಸೋರ್ಸಸ್ ಇರೋದ್ರಿಂದ ಐ ಥಿಂಕ್ ದ ರಿಸರ್ಚ್ ಫ್ಯಾಕ್ಟ್ ಚೆಕ್ 2 to 3 times. ಓಕೆ, ಎಷ್ಟು ಟೈಮ್ ಇನ್ವಾಲ್ವ್ ಆಗುತ್ತೆ ಟು ಡೂ ಅ ರಿಸರ್ಚ್ ಆನ್ ಒಂದು ವಿಡಿಯೋ ಮಾಡೋಕ್ಕೆ? ಸೊ ನಿಮ್ದು ಎಷ್ಟು ಟೈಮ್ ಇನ್ವಾಲ್ವ್ ಆಗುತ್ತೆ? ಅಂದರೆ ಅದು ಡಿಪೆಂಡ್ ಆಗುತ್ತೆ ಟಾಪಿಕ್ ವೈಸ್. ಇಫ್ ಇಟ್ ಇಸ್ ಸಮಥಿಂಗ್ ಎಲ್ಲ ಕಡೆ ಅವೈಲೇಬಲ್ ಇರೋವಂಥ ಒಂದು ಕಾಂಟೆಂಟ್ ಇದ್ದರೆ ಆರಾಮ್ಸೆ ಒಂದು ಹಾಫ್ ಆನ್ ಅವರಲ್ಲಿ ಯು ವಿಲ್ ಬಿ ಡನ್ ವಿತ್ ಯೋರ್ ರಿಸರ್ಚ್. ಯಾಕಂದರೆ ಅವೈಲೇಬಲ್ ಸೋರ್ಸ್ ಆಫ್ ಕಾಂಟೆಂಟ್ ಇದೆ. ಆದರೆ ಅಕಸ್ಮಾತ್ ಯಾವುದೋ ಒಂದು ವಿಡಿಯೋ ಟಾಪಿಕ್ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಆಲ್ಮೋಸ್ಟ್ ಐ ಥಿಂಕ್ 2 to 3 hours ವಿಲ್ ಗೋ ಇನ್ ಗೆಟಿಂಗ್ ಜಸ್ಟ್ ದ ಪ್ರೈಮರಿ ಫ್ಯಾಕ್ಟ್. ಸೊ ನಾನು ಹೇಗೆ ಕೇಳ್ತಿದ್ದೆ ಅಂದರೆ, ಯಾಕಂದರೆ ತುಂಬ ಜನಕ್ಕೆ ಅನಿಸುತ್ತೆ ಒಂದು ವಿಡಿಯೋ ಮಾಡಿದ್ದಾರೆ 30 seconds or 1 minute. ಓಕೆ, ಬಟ್ ಅದ್ರ ಹಿಂದೆ ಏನು ಎಫರ್ಟ್ಸ್ ಹೋಗಿದೆ ರಿಸರ್ಚಲ್ಲಿ, ಅದು ಹೈಲೈಟ್ ಮಾಡಬೇಕಂತ ನಂದು ಉದ್ದೇಶ ಇದೆ. ಓಕೆ, ಸೊ ನನ್ನ ತಿಳ್ಕೋ ಪ್ರಕಾರ ನೀವು ಹೇಗೆ ರಿಸರ್ಚ್ ಮಾಡ್ತೀರಾ, ನಿಮ್ಮ ಫ್ಲೋ ಹೇಗಿದೆ? ಲೈಕ್ ವಿಡಿಯೋಸ್ ನೋಡ್ತೀರಾ,
ಏನು ಆರ್ಟಿಕಲ್ಸ್ ಓದ್ತೀರಾ, ಗೂಗಲಿಂದ ರಿಸರ್ಚ್ ಮಾಡ್ತೀರಾ, ಇಲ್ಲ ಥ್ರೂ ಸೋಷಿಯಲ್ ಮೀಡಿಯಾ ಮಾಡ್ತೀರಾ, ಆರ್ ಎಲ್ಸ್ ಯು ಕನೆಕ್ಟ್ ವಿತ್ ಸಮ್ ಒನ್ ಹೂ ನೋಸ್ ಅಬೌಟ್ ದ ಪರ್ಸನ್ ಆ ಥರ. ಸೊ ಅದೊಂದು ಸ್ವಲ್ಪ ಕೇಳೋದಿತ್ತು, ಯಾವ ಥರ ಹೌ ಯು ಫಾಲೋ ಯುವರ್ ರಿಸರ್ಚ್? ಓಕೆ, ಐ ಜಸ್ಟ್ ಗಿವ್ ಅನ್ ಎಕ್ಸಾಂಪಲ್. ಸಪೋಸ್ ನಾನು ನಿಮ್ಮ ಕಂಪ್ನಿ ಮೇಲೆ ಒಂದು ವಿಡಿಯೋ ಮಾಡಬೇಕಂತ ಇದ್ದೀನಿ. ನಾನು ಪ್ರೈಮರಿಲಿ ಅಲ್ಲಿ ಗೋ ಆನ್ ಗೂಗಲ್ ಸರ್ಚ್ ವಾಟ್ ಇಸ್ ಸ್ಟಾರ್ಟಪ್ ಟೇಲ್ಸ್. ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ, ಕೆಲವೊಂದು ನ್ಯೂಸ್ ಆರ್ಟಿಕಲ್ಸ್ ಇದೆ. ಐ ಮೇಕ್ ಶೂರ್ ಐ ರೀಡ್ ಆಲ್ ದ ನ್ಯೂಸ್ ಆರ್ಟಿಕಲ್ಸ್, ಯಾಕಂದರೆ ಒಂದೊಂದರಲ್ಲಿ ಒಂದೊಂದು ಫ್ಯಾಕ್ಟ್ ಕೊಟ್ಟಿರ್ತಾರೆ. ಅದಾದ್ಮೇಲೆ ಐ ಗೋ ಟು ಲಿಂಕ್ಡ್ಇನ್ ಹೋದ್ಮೇಲೆ ನಾಟ್ ಜಸ್ಟ್ ದಿ ಕಂಪ್ನಿ ಪ್ರೊಫೈಲ್ ಬಟ್ ದಿ ಫೌಂಡರ್ಸ್ ಪ್ರೊಫೈಲ್ ನೋಡ್ತೀನಿ. ಸೊ ಅವಾಗ ಕೆಲವೊಂದು ಫ್ಯಾಕ್ಟ್ಸ್ ಅವ್ರ ಪೋಸ್ಟ್ ಏನಾದರೂ ಶೇರ್ ಮಾಡಿದ್ರೆ ಅಥವಾ ಅವ್ರ ಇಂಟರ್ವ್ಯೂ ಬಿಟ್ಸಿಂದ ಪಾಯಿಂಟ್ಸ್ ತೊಗೊಂಡಿರ್ತೀವಿ. ನೆಕ್ಸ್ಟ್ ಟ್ವಿಟರ್ ಆರ್ ಲೆಟ್ ಇಟ್ ಬಿ ಯೂಟ್ಯೂಬ್. ಸೊ ಈ ಥರ ಮಲ್ಟಿಪಲ್ ಪ್ಲಾಟ್ಫಾರ್ಮ್ಸಲ್ಲಿ ಹೋಗಿ ನಾನು ಪಾಯಿಂಟ್ಸ್ನ ಪಿಕ್ ಮಾಡ್ತೀನಿ. ದ್ಯಾಟ್ ವೇ ಐ ವಿಲ್ ಗೆಟ್ 30 seconds script. Okay. After researching on multiple sources. Okay. Like 1 or 2 hours of investment in the time ಹೋಗುತ್ತೆ, then minimum. ಹೌದು. ಓಕೆ, ದಟ್ಸ್ ಗ್ರೇಟ್. ಯಾಕಂದರೆ ನಾನು ಏಕೆ ಹೇಳ್ತಿದ್ದೆ, ಯಾರಾದರೂ ಸ್ಟಾರ್ಟ್ ಮಾಡೋದಿದ್ರೆ, ಫಾರ್ ದ ಲಾಟ್ ಆಫ್ ಪೀಪಲ್, ತುಂಬ ಜನಕ್ಕೆ ಕಾಂಟೆಂಟ್ ಕ್ರಿಯೇಷನ್ ಮಾಡೋದಿದೆ, ರೈಟ್? ಸೊ ಲೈಕ್ ಓನ್ PR ಬಿಲ್ಡ್ ಮಾಡೋದಿದೆ, ರೈಟ್? ಸೊ ಅದಕ್ಕೆ ವಾಟ್ ಇಟ್ ಗೋಸ್, ಐ ವಾಂಟ್ ಟು ಫೋಕಸ್ ಆನ್ ದ್ಯಾಟ್ ಪಾರ್ಟ್ ಅಂತ, ಅದಕ್ಕೆ ಕ್ವಶನ್ಸ್ ಕೇಳಿದೆ. ಆದರೆ ಅದಕ್ಕಿಂತ ಪ್ರೈಮರಿಲಿ ಅಬ್ಸರ್ವೇಷನ್ ಮೇಲೆ ಹೋಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಇವತ್ತು ನಾನು ಬೆಳಗಾವಿ ಹೈಡ್ರಾಲಿಕ್ಸ್ ಕ್ಯಾಪಿಟಲ್ ಅಂತ ಹೇಳ್ತಾ ಇದ್ದೀನಿ. ಬರೀ ಗೂಗಲ್ ಮಾಡಿದಾಗ ಐಲ್ ಗೆಟ್ ಫ್ಯಾಕ್ಟ್ಸ್ ಓದರ್. ಅದೇ ಅಕಸ್ಮಾತ್ ನಾನು ಬೆಳಗಾವಿಗೆ ಹೋದಾಗ 1-2-3 ಜನ ಜೊತೆ ಮಾತಾಡಿರ್ತೀನಿ. ಯಾಕೆ ಇದು ಹೈಡ್ರಾಲಿಕ್ಸ್, ಹೌ ಇಸ್ ದ ಇಂಡಸ್ಟ್ರಿ, ನೀವು ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ, ನೀವು ಮ್ಯಾನುಫ್ಯಾಕ್ಚರ್ ಮಾಡಿದ ಪ್ರಾಡಕ್ಟ್ಸ್. ಸೊ ಈ ಥರ ಮಾಡಿದಾಗ ಒಂದು ಐಡಿಯಾ ಬಿಲ್ಡ್ ಆಗಿರುತ್ತೆ ದ್ಯಾಟ್ ಓಕೆ ದಿಸ್ ಇಸ್ ರಫ್ ಫಿಗರ್, ರಫ್ ಡ್ರಾಫ್ಟ್, ಇದ್ರ ಮೇಲೆ ನಾನು ಪಾಯಿಂಟ್ಸ್ ಪಿಕ್ ಮಾಡಿ ರಿಸರ್ಚ್ ಮಾಡ್ಬೋದು ಅಂತ. ಸೊ ಅಬ್ಸರ್ವೇಷನ್ ಇಸ್ ದ ಫಸ್ಟ್ ಥಿಂಗ್, ಅಪಾನ್ ದ್ಯಾಟ್ ರಿಸರ್ಚ್. ಓಕೆ, ಅಂದರೆ ಬ್ಯಾಕ್ ಆಫ್ ಮೈಂಡಲ್ಲಿ ಇದೆ ಓಡ್ತಾ ಇರುತ್ತೆ. ಓಕೆ, ಹೌದು. ಓಕೆ, ಸೊ ನೀವು ವಿಡಿಯೋಸ್ ಮಾಡ್ತೀರಾ, ಸೊ ಅಟ್ ಅ ಟೈಮ್ ನೀವು ಮಾಡ್ತೀರಾ, ಏನು ಹೇಗೆ ಡೈಲಿ ಮಾಡ್ತೀರಾ, ಯಾವ ಥರ ಇದೆ ಕಾಂಟೆಂಟ್ ಕ್ರಿಯೇಷನ್? ಮೊದಲು ಡೈಲಿ ಮಾಡ್ತಾ ಇದ್ದೆ, ಆದರೆ ಇವಾಗ ಟೈಮ್ ಸಾಲದೇ ಇರೋಕ್ಕೆ ಐ ಶೂಟ್ ಇನ್ ಬಲ್ಕ್ 5 to 10 videos, so that 1-2 ವಾರಕ್ಕೆ ಐ ಹ್ಯಾವ್ ವಿಡಿಯೋಸ್ ಸ್ಟಾಕ್ಡ್ ಅಪ್ ರೆಡಿ. ಓಕೆ, ನೆಕ್ಸ್ಟ್ ಪ್ಲಾನ್ಸ್ ಎಲ್ಲ ಆಲ್ರೆಡಿ ಶೆಡ್ಯೂಲ್ ಆಗಿರುತ್ತೆ. ಇವಾಗ ನೆಕ್ಸ್ಟ್ ವೀಕದ ವಿಡಿಯೋ ಐ ಆಮ್ ಡನ್ ವಿತ್ ಇಟ್, ಸೊ ದಟ್ ಒನ್ ಹೋಲ್ ವೀಕ್ ಐ ಕ್ಯಾನ್ ಸ್ಪೆಂಡ್ ಆನ್ ರಿಸರ್ಚ್. ಹೌದು. ಈಗ ಯಾರಾದರೂ ಫಾರ್ ಎಕ್ಸಾಂಪಲ್ ಒಂದು ಹುಡುಗಿ ಇದ್ದಾಳೆ 20 years old, ನಿಮ್ಮ ಥರನೇ ಕಾಂಟೆಂಟ್ ಕ್ರಿಯೇಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ರೆ ಏನೇನು ಅವ್ರು ಫಾಲೋ ಮಾಡಬೇಕು, ಯಾವ ಥರ ರಿಸರ್ಚ್ ಮಾಡಬೇಕು, ಯಾವ ಥರ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸು, ಆಮೇಲೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಸೊ ಫ್ರಮ್ ಸ್ಕ್ರ್ಯಾಚ್ ಯಾರಾದರೂ ಶುರು ಮಾಡಬೇಕಂದ್ರೆ ನಾನು ಫಸ್ಟ್ ಅಡ್ವೈಸ್ ಇರೋದು, ಸಿ ದ ಇಂಡಸ್ಟ್ರಿ ಹೌ ಇಟ್ ಇಸ್. ಲೈಕ್ ಇದೇ ನಿಶಲ್ಲಿ ಬೇರೆ ಯಾರಾದರೂ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅವ್ರು ಯಾವ ಥರ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದ್ದಾರೆ, ಅವ್ರು ಯಾವ ಟಾಪಿಕಲ್ಲಿ ಮಾಡ್ತಾ ಇದ್ದಾರೆ, ಆ್ಯಂಡ್ ದೆನ್ ಇಸ್ ಇಟ್ ಟ್ರೆಂಡಿಂಗ್ ಆರ್ ಇಸ್ ಇಟ್ ಸಮಥಿಂಗ್ ದೇ ಡೂಯಿಂಗ್ ಆನ್ ದೇರ್ ಓನ್. ಸೆಕೆಂಡ್ ಥಿಂಗ್ ಇಸ್ ಫಾರ್ ಅ ವೈಲ್ ಯು ಕ್ಯಾನ್ ಫಾಲೋ ದಿ ಪ್ಯಾಟರ್ನ್. ಲೈಕ್ ಅವ್ರು ಹೇಗೆ ವೀಡಿಯೋಸ್ ಮಾಡ್ತಾ ಇದ್ದಾರೆ, ಅವ್ರ ಕಾಂಟೆಂಟ್ ಹೇಗಿದೆ, ಯು ಕ್ಯಾನ್ ಫಾಲೋ ಇಟ್ ಅಪ್. ಸೆಕೆಂಡ್ ಥಿಂಗ್ ಇಸ್ your research should be thorough, fact checked ಇರಬೇಕು. Third thing is, I think consistency is one major thing that plays a very vital role in social media. ಯಾಕಂದರೆ ನಿಮ್ಮ ಫೀಡಲ್ಲಿ ಒಬ್ರಿಗೆ ಎಷ್ಟು ನೀವು ಕಾಣಿಸ್ತೀರಾ ಅಷ್ಟು ನಿಮ್ಗೆ ನೆನ್ಪಿಟ್ಕೊಳ್ತಾರೆ. ಇವತ್ತು ಆಲ್ಮೋಸ್ಟ್ ಗಲ್ಲಿಯಲ್ಲೂ ಕ್ರಿಯೇಟರ್ಸ್ ಇದ್ದಾರೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಇವಾಗ ನಾನು ನಿಮ್ಮ ವೀಡಿಯೋಸ್ ನೋಡ್ತಾ ಇದ್ದೀನಿ ಅಂದರೆ ಯು ಶುಡ್ ಬಿ ವಿಸಿಬಲ್ ಟು ಮೀ ಎವ್ರಿ ಡೇ. ಸ್ಟೋರೀಸಲ್ಲಿ ಆಗಿರ್ಬೋದು, ಪೋಸ್ಟಲ್ಲಿ ಆಗಿರ್ಬೋದು, ರೀಲ್ಸ್, ಎನಿ ಫಾರ್ಮ್ಯಾಟ್ ಯು ಶುಡ್ ಬಿ ವಿಸಿಬಲ್. ದಟ್ ಇಸ್ ದ ಥರ್ಡ್ ಥಿಂಗ್. ಆ್ಯಂಡ್ ದ ಫೋರ್ತ್ ಥಿಂಗ್ ಇಸ್ ಅಗೇನ್ ಲೈಕ್ ನಿಮ್ಮ ಪರ್ಸ್ನಲ್ ಬ್ರ್ಯಾಂಡ್ ನೀವು ಬಿಲ್ಡ್ ಮಾಡ್ಕೊಳ್ಬೇಕು. ಎನಿ ಎಕ್ಸ್ ಫ್ಯಾಕ್ಟರ್ ಆರ್ ಯೂನಿಕ್ ಫ್ಯಾಕ್ಟರ್ ನೀವು ನಿಮ್ಮ ಆಡಿಯನ್ಸಿಗೆ ತೋರಿಸಿದ್ರೆ ಐ ಥಿಂಕ್ ಅವರು ನೆನ್ಪಿಟ್ಕೊಳ್ತಾರೆ. ಮೋರ್ ದೆನ್ ಆಲ್ ದೇ ವಿಲ್ ಕನೆಕ್ಟ್ ವಿತ್ ಯು ಆ್ಯಸ್ ಅ ಪರ್ಸನ್. ಸಪೋಸ್ ಫಂಡಾ ಹುಡುಗಿ ರೀಲ್ ಮಾಡ್ತಾ ಇದ್ದಾಳೆ ಅಂದರೆ ಅವ್ರಿಗೆ ಒಂದು ಕನೆಕ್ಷನ್ ಇರಬೇಕು. ಓಕೆ, ನಾನು ಫಂಡಾ ಹುಡುಗಿ ವಿಡಿಯೋ ನೋಡ್ತಾ ಇದ್ದೀನಿ ಅಂತ. ಇಟ್ ಶುಡ್ ನಾಟ್ ಬಿ ಲೈಕ್ ಎನಿ ಅದರ್ ಬಿಸ್ನೆಸ್ ಕ್ರಿಯೇಟರ್ ವಿಡಿಯೋ ನೋಡ್ತಾ ಇದ್ದೀನಿ ಅಂತ. ಸೊ ಐ ಥಿಂಕ್ ದೀಸ್ ಆರ್ ದ ಥಿಂಗ್ಸ್ ದೇ ಶುಡ್ ಕೀಪ್ ಇನ್ ಮೈಂಡ್. ಹೇಗೆ ನೀವು ಎಂಗೇಜ್ ಇಡ್ತೀರಾ ನಿಮ್ಮ ಆಡಿಯನ್ಸ್ಗೆ? ನಾನು ಒಂದು ಆಡಿಯನ್ಸ್ ಜೊತೆ ಕನೆಕ್ಟ್ ಬಿಲ್ಡ್ ಮಾಡೋಕ್ಕೋಸ್ಕರ ನಾನೇನು ಮಾಡ್ತಿದ್ದೆ ಅಂದರೆ ಇನಿಷಿಯಲಿ ಇನ್ಫ್ಯಾಕ್ಟ್ ಇವಾಗ ಒಂದು ಸಿರೀಸ್ ಥರ ಶುರು ಮಾಡಿದ್ದೀನಿ ವೇರ್ ಪ್ರತಿಯೊಂದು ಊರಿನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಬಿಜಾಪುರಲ್ಲಿ ಯಾಕೆ ದ್ರಾಕ್ಷಿ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾರೆ, ಅಥವಾ ಇಲ್ಕಲಲ್ಲಿ ಹೇಗೆ ಗ್ರಾನೈಟ್ ಬಿಸ್ನೆಸ್ ಶುರು ಆಯಿತು. ಸೊ ಇವಾಗ ನಾನು ಒಂದು ಊರಿನ ಬಗ್ಗೆ ವಿಡಿಯೋ ಮಾಡಿದ್ರೆ ಆ ಊರಿನ ಜನ ನನ್ನ ಫಾಲೋ ಮಾಡಲಿಕ್ಕೆ ಶುರು ಮಾಡ್ತಾರೆ. ದಿಸ್ ಇಸ್ ಒನ್ ಸ್ಟ್ರಾಟಜಿ ಐ ಯೂಸ್. ಅಲಾಂಗ್ ವಿತ್ ದಟ್ ಇಸ್ ಅ ಕನೆಕ್ಟ್. ಓಕೆ, ನಮ್ಮೂರ ಬಗ್ಗೆ ಮಾತಾಡ್ತಾ ಇದ್ದಾಳೆ, ಸೊ ಅದೊಂದು ಕನೆಕ್ಟ್ ಬಿಲ್ಡ್ ಆಗಿದೆ. ನೆಕ್ಸ್ಟ್ ಟೈಮ್ ನಾನು ಆ ಊರಿಗೆ ಹೋದಾಗ ನೀವು ನಮ್ಮ ಊರ ಬಗ್ಗೆ ವಿಡಿಯೋ ಮಾಡಿದ್ರೆ ಅದಕ್ಕೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ಐ ಥಿಂಕ್ ದಟ್ ಕನೆಕ್ಟ್ ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ತುಂಬ ಕಾಂಟೆಂಟ್ ಕ್ರಿಯೇಟರ್ಸು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಇದೆ. ಓಕೆ, ಸೊ ಯಾವ ಥರ ಅಪರ್ಚುನಿಟಿ ಎಕ್ಸ್ಪ್ಲೋರ್ ಮಾಡ್ಬೋದು, ಮತ್ತು ಏಕೆ ಅವರು ಬಿಸ್ನೆಸ್ ಮಾಡಬೇಕಂತ ಬ್ಯಾಕ್ ಆಫ್ ದ ಮೈಂಡ್ ಥಿಂಕ್ ಮಾಡ್ತಾರೆ? ಸುಮಾರು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಬಿಸ್ನೆಸ್ ಮಾಡಬೇಕಂತ ಇದ್ದಾರೆ, ದಟ್ಸ್ ವೆರಿ ಟ್ರೂ. ಬಟ್ ಇನ್ನವೇ ನೀವು ನೋಡಿದ್ರೆ ಕಾಂಟೆಂಟ್ ಕ್ರಿಯೇಷನೇ ಒಂದು ಇವಾಗ
ಇಟ್ಸ್ ಅ ಕೈಂಡ್ ಆಫ್ ಅ ಬಿಸ್ನೆಸ್. ಎಸ್ ಯೋರ್ ಬ್ರ್ಯಾಂಡ್ಸ್ ಆರ್ ಯೋರ್ ಇನ್ವೆಸ್ಟರ್ಸ್. ನಿಮ್ಮ ಆಡಿಯನ್ಸೇ ದೇ ಆರ್ ಲೈಕ್ ಯೋರ್ ಕಸ್ಟಮರ್ಸ್ ಆರ್ ಬಯರ್ಸ್. ಸೊ ನೀವು ಕನ್ಸಿಸ್ಟೆಂಟ್ ಆಗಿ ನಿಮ್ಮ ಪ್ರಾಡಕ್ಟ್ನ ಡೆಲಿವರ್ ಮಾಡ್ತಾ ಇದ್ರೆ ಯುವರ್ ಇನ್ವೆಸ್ಟರ್ಸ್ ಆ್ಯಂಡ್ ಯುವರ್ ಕಸ್ಟಮರ್ಸ್ ಆರ್ ಹ್ಯಾಪಿ. ಇನ್ ಅ ವೇ ಕಾಂಟೆಂಟ್ ಕ್ರಿಯೇಷನ್ ಇಸ್ ಅ ಕೈಂಡ್ ಆಫ್ ಅ ಬಿಸ್ನೆಸ್. ಆದರೆ ಮೋರ್ ದೆನ್ ಆಲ್ ನನಗೇನು ಅನ್ಸುತ್ತೆ ಅಂದರೆ ಕಾಂಟೆಂಟ್ ಕ್ರಿಯೇಷನಲ್ಲಿ ನಾಟ್ ಎವ್ರಿಬಡಿ ಈಸ್ ಮೇಕಿಂಗ್ ಸಫಿಷಿಯಂಟ್ ಮನಿ. ದೇರ್ ಆರ್ 3 ಕ್ಯಾಟಗರೀಸ್ ಆಫ್ ಕ್ರಿಯೇಟರ್ಸ್ ಇಲ್ಲಿ. ಒಂದು ಕ್ಯಾಟಗರಿ ದೇ ಆರ್ ಮೇಕಿಂಗ್ ರಿಯಲಿ ಗುಡ್ ಮನಿ, hefty money. That's what everybody sees from outside. ಓಕೆ One ಯಾವ category- ಕ್ಯಾಟಗರಿ ಬರುತ್ತೆ ಲೈಕ್ Nana. ಇಲ್ಲ 3 ಕ್ಯಾಟಗರೀಸ್ 3, that's what. One is the premium content category. ಓಕೆ Like let it be Beer Biceps, Raj Shamani, Anushka Rathod, etc. ನಾನು ಫೈನಾನ್ಸ್ ಅಲ್ಲಿ ಹೇಳ್ತಾ ಇದ್ದೇನೆ. ಸೊ ಇವರು ಪ್ಯಾನ್ ಇಂಡಿಯಾ ಇವ್ರದ್ದು ರೀಚ್ ಇರೋದ್ರಿಂದ brands are paying them good amount. And the second category comes with the regional creators. Regional creators allo again like there's a bar set above 100k is price sort irutte. About 200k is ದುಡ್ಡನ್ನ ನಾವು ಕೊಡೋದು. Brands are paying so much. So I think that is one category. Now the third category is when they want to do content no matter what, if they get it or not, passionate ಇದ್ದವರು. ನಾವು ಇವಾಗ ಬಿಸ್ನೆಸ್ ಮಾಡೋ ಕ್ಯಾಟಗರಿ ಈಸ್ ಮೋಸ್ಟ್ಲಿ ಬರೋದು ಫ್ರಮ್ ದ ಪ್ರೀಮಿಯಂ ಕಾಂಟೆಂಟ್ ಆರ್ ಫ್ರಮ್ ದ ರೀಜನಲ್ ಕಾಂಟೆಂಟ್ ಸೈಡ್. ಯಾಕಂದರೆ ಅವ್ರಿಗೆ ಹತ್ರ ಆಲ್ರೆಡಿ ಹ್ಯಾವ್ ಫಂಡ್ಸ್ ಟು ಶೋಕೇಸ್ ದ ಬ್ರ್ಯಾಂಡ್. ಮೋರ್ ದೆನ್ ಆಲ್ ವಾಟ್ ಐ ಸಿ ಇಸ್ ಅಕಸ್ಮಾತ್ ಕೋರ್ಸ್ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಇಟ್ ಇಸ್ ಬಿಕಮ್ ಇಫ್ ಯುವರ್ ಅ ಕಾಂಟೆಂಟ್ ಕ್ರಿಯೇಟರ್ ಒಂದು ಪರ್ಸನಲ್ ಬ್ರ್ಯಾಂಡ್ ಬಿಲ್ಡ್ ಆಗಿದೆ ಆ್ಯಂಡ್ ನೀವು ಏನೇ ಸೆಲ್ ಮಾಡಿದ್ರು ದೇರ್ ಇಸ್ ಅ ಪರ್ಸನ್ ಬೈಯಿಂಗ್ ಇಟ್. If for example if I sell a course on 101 business case study research ಹೇಗೆ ಮಾಡೋದು, ನನ್ನ ಜನ ಬೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಥಿಂಕ್ ದಟ್ಸ್ ಬಿಕಮ್ ಅ ಟ್ರೆಂಡ್ ನಾವು. ಮೋರ್ ದೆನ್ ಆಲ್ ಲೈಕ್ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕಿಂತ ಎಲ್ಲರೂ ಮಾಡ್ತಾ ಇದ್ದಾರೆ, ನನ್ನ ಕಾಂಪಿಟೇಟರ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಐ ವಾಂಟ್ ಟು ಗೆಟ್ ಇನ್ ಟು ಇಟ್ ವಿದೌಟ್ ನೋಯಿಂಗ್ ದಿ XYZ. ಆ್ಯಂಡ್ ಮೋಸ್ಟ್ ಆಫ್ ದ ಕಾಂಟೆಂಟ್ ಕ್ರಿಯೇಟರ್ಸ್ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಮ್ಯಾನ್ ಜೊತೆ ದೇ ಪಾರ್ಟ್ನರ್ ಅಪ್. ಇವ್ರ ಬ್ರ್ಯಾಂಡ್ ಫೇಸ್ ವ್ಯಾಲ್ಯೂ ಇರುತ್ತೆ, ಅವ್ರ ಬಿಸ್ನೆಸ್ ನಡೆಸ್ತಾರೆ. ಇಟ್ ಯೂಶುವಲಿ ದ್ಯಾಟ್ ವೇ ಹ್ಯಾಪನ್ಸ್. ಸೊ ನಿಮ್ದೇನು ಪ್ಲಾನ್ ಇದೆ ಲೈಕ್ ಇಂಟು ಬಿಸ್ನೆಸ್ ಮಾಡೋದಿದೆ ಆ ಕೋರ್ಸ್ ಆರ್ ಸಮಥಿಂಗ್? ಯಾ ಫ್ರಮ್ ದ ಸ್ಟಾರ್ಟ್ ನನಗೆ ಸ್ಟಾರ್ಟಪ್ ಸ್ಪೇಸಲ್ಲಿ ಇಂಟ್ರೆಸ್ಟ್ ಇತ್ತು. ಸ್ಟಾರ್ಟಪ್ ಸ್ಪೇಸಲ್ಲಿನೇ ಹೋಗ್ಬೇಕಂತ ಇತ್ತು. ಇನ್ಫ್ಯಾಕ್ಟ್ ಇನ್ ಮೈ ಲಾಂಗ್ ಟರ್ಮ್ ಪ್ಲಾನ್ಸ್ ಐ ವಾಂಟ್ ಟು ಲೈಕ್ ಗೆಟ್ ಇನ್ ಟು ಸ್ಟಾರ್ಟಪ್ ಸ್ಪೇಸ್ ಇಟ್ ಸೆಲ್ಫ್. ಯಾಕಂದರೆ ಐ ಫೀಲ್ ಕಾಂಟೆಂಟ್ ಕ್ರಿಯೇಷನ್ ಆಫ್ಟರ್ ಅ ಪಾಯಿಂಟ್ ಸ್ಯಾಚುರೇಟ್ ಆಗುತ್ತೆ. ಬಿಕಾಸ್ ಪ್ರತಿದಿನ ಕ್ರಿಯೇಟರ್ಸ್ ಬರ್ತಾ ಇದ್ದಾರೆ ಆ್ಯಂಡ್ ದೆನ್ ಲಾಟ್ ಆಫ್ ದಿಸ್ ಇಟ್ಸ್ ಬಿಕಮ್ ಲೈಕ್ ಒನ್ ಬಸಲ್ ದೇರ್. ತುಂಬ ಜನ ಬರ್ತಾ ಇದ್ದಾರೆ. ಸೊ ಯು ನೀಡ್ ಟು ಹ್ಯಾವ್ ಅನ್ ಎಕ್ಸ್ ಫ್ಯಾಕ್ಟರ್ ಅದ್ರ ಜೊತೆಗೆ. ಸೊ ಅದಕ್ಕೆ ನಾನು ಪ್ಲಾನಿಂಗ್ ಆನ್ ಟು ಲಾಂಚ್ ವಿತ್ ಮೈ ಓನ್ ಸ್ಟಾರ್ಟಪ್. ಇವಾಗ ಸದ್ಯಕ್ಕೆ ಕಾಲೇಜ್ ಮುಗಿದ ಮೇಲೆ ಫುಲ್ ಫ್ಲೆಡ್ಜ್ಡ್ ಆಗಿ ವರ್ಕ್ ಮಾಡಬೇಕಂತ. ದಟ್ಸ್ ಗ್ರೇಟ್ ಅಂಡ್ ಯಾ ಆಲ್ ದ ಬೆಸ್ಟ್ ದಿಸ್ ಥಿಂಗ್. ಇದು ತುಂಬ ಜನಕ್ಕೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ನಾನು ಲೈಕ್ ಐ ಆಮ್ ಇನ್ ಟು ಜಿಮ್ ಮಾಡ್ತೀನಿ. ಸೊ ನಂಗೆ ಅನಿಸುತ್ತೆ ಐ ಹ್ಯಾವ್ ಟು ಕ್ರಿಯೇಟ್ ಕಾಂಟೆಂಟ್ ಇನ್ ವಾಟ್ ಐ ಆಮ್ ಡೂಯಿಂಗ್. ಓಕೆ, ವೈ ಪೀಪಲ್ ಆರ್ ಫೀಲಿಂಗ್ ಲೈಕ್ ದೇ ಹ್ಯಾವ್ ಟು ಸ್ಟಾರ್ಟ್ ದೇರ್ ಓನ್ ಕಾಂಟೆಂಟ್ ಕ್ರಿಯೇಷನ್? What is the reason? Why people are feeling is because they're watching again a lot of creators. That is the primary reason what I feel. ಅದರ ಜೊತೆಗೆ even if you're starting, it's good ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಬಟ್ ಯು ನೀಡ್ ಟು ಹ್ಯಾವ್ ಒನ್ ಯುನೀಕ್ ಥಿಂಗ್ ಅಲ್ವಾ. ಲೈಕ್ ಫಾರ್ ಎಕ್ಸಾಂಪಲ್ ಎಲ್ಲರೂ ಹಾಯ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ, ನಾನು ಇವತ್ತು ಇದನ್ನು ಮಾಡಿದೆ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ವಾಚಿಂಗ್ ವಾಟ್ ಯು ಡಿಡ್ ಇನ್ ಯುವರ್ ಲೈಫ್. Okay. ಟೆಲ್ ಮಿ ಹೌ ವಿಲ್ ಇಟ್ ಬೆನಿಫಿಟ್ ಮೀ. ಇದನ್ನು ಮಾಡೋದ್ರಿಂದ ನನಗೆ ಹೇಗೆ ಬೆನಿಫಿಟ್ ಆಗುತ್ತೆ. ಈ ಥರ ಕಾಂಟೆಂಟ್ ಮಾಡಿದ್ರೆ ದೇ ವಿಲ್ ಹ್ಯಾವ್ ಅ ಲಾಂಗ್ ಟರ್ಮ್ ಫಾಲೋವರ್ಸ್ ಇಸ್ ವಾಟ್ ಐ ಫೀಲ್. ಇಫ್ ಯು ಸ್ಟಾರ್ಟಿಂಗ್ ಆಫ್ ಜಸ್ಟ್ ಬಿಕಾಸ್ ಎಲ್ಲರೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಇಟ್ಸ್ ಬಿಕಮ್ ಅ ಟ್ರೆಂಡ್, ಇಟ್ಸ್ ಬಿಕಮ್ ಕೂಲ್, ಐ ಡೋಂಟ್ ಥಿಂಕ್ ಇಟ್ ವಿಲ್ ವರ್ಕ್ ಆನ್ ಅ. ಓಕೆ, ದಟ್ಸ್ ಟ್ರೂ, ಐ ಅಗ್ರಿ ಆನ್ ದ್ಯಾಟ್. ಈಗ ಹೌ ಯುವರ್ ಫ್ಯಾಮಿಲಿ ಸಪೋರ್ಟ್ಸ್, ಫ್ಯಾಮಿಲಿಗೆ ಸಪೋರ್ಟ್ ಮಾಡುತ್ತೆ ನಿಮಗೆ? ಫ್ಯಾಮಿಲಿ ಈಸ್ ವೆರಿ ಸಪೋರ್ಟಿವ್ ಟು ದ್ಯಾಟ್ ಮ್ಯಾಟರ್. ಇನ್ಫ್ಯಾಕ್ಟ್ ನನ್ನ ಪೇರೆಂಟ್ಸೇ ನನಗೆ ಮೋಟಿವೇಟ್ ಮಾಡಿದ್ದು ಟು ಬಿಕಮ್ ಅ ಕ್ರಿಯೇಟರ್. ಆ್ಯಂಡ್ ಈವನ್ ಇಫ್ ಲೈಕ್ ಬೆಳಗ್ಗೆ 8 ಗಂಟೆಗೆ ಹೋಗಿ ರಾತ್ರಿ 8 ಗಂಟೆಗೆ ಶೂಟ್ ಎಲ್ಲ ಮುಗಿಸ್ಕೊಂಡು ಬಂದ್ರು ಅಂದ್ರೆ ಲೈಕ್ ಓಕೆ ಫೈನ್ ಯು ಡಿಡ್ ಇಟ್. ಫುಲ್ ಡೇ ನಿಮ್ಮ ಫೋನಲ್ಲಿ ಇರ್ತೀಯಾ? ಎಲ್ಲರಿಗೂ ದಟ್ ಈಸ್ ಎವ್ರಿ ಇಂಡಿಯನ್ ಪೇರೆಂಟ್. ಇಲ್ಲ ಫುಲ್ ಡೇ ಎಲ್ಲ ಫೋನಲ್ಲಿ ಇರುತ್ತೆ, ಬಟ್ ದೆನ್ ಐ ಆಮ್ ವರ್ಕಿಂಗ್, ಸೊ ದ್ಯಾಟ್ ವೇ ಇಟ್ ಇಸ್ ಫೈನ್. ಆ್ಯಂಡ್ ಇವಾಗ ನಾನು ಏನಾದರೂ ಇವೆಂಟ್ಸಲ್ಲಿ ಹೋಗಿ ಅವಾರ್ಡ್ ತೊಗೊಂಡೆ, ಇಲ್ಲಾಂದರೆ ನಮ್ಮ ಏಜ್ದವ್ರ ಜೊತೆ ನಾನು ಮಾತಾಡ್ತಾ ಇದ್ದೀನಿ ರೆಪ್ರೆಸೆಂಟಿಂಗ್ ಅ ಫಿಗರ್, then that time they'll feel proud. Yeah. True. More than all, ಅವರಿಬ್ರು ಪ್ರೊಫೆಸರ್ಸ್ ಇದ್ದಿದ್ರಿಂದ they understand how the psychology of a student is. That way they deal with my students every day. Okay. So ಈಗ ನೀವು ನಿಮ್ಮ ಕಾಂಪಿಟೇಟರ್ಸ್ ಇದ್ದಾರೆ, ನೀವು ಅವ್ರನ್ನ ಯಾವ ಪರ್ಸ್ಪೆಕ್ಟಿವ್ ಇಂದ ನೋಡ್ತೀರಾ? ಯು ಆರ್ ಫ್ರೆಂಡ್ಸ್ ವಿತ್ ದೆಮ್ ಆರ್ ಹೌ ಇಟ್ ಈಸ್? ಅಂದರೆ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಎನಿ ಕಾಂಪಿಟೇಷನ್, ಐ ಥಿಂಕ್ ದೇ ಶುಡ್ ಬಿ ಆಪರ್ಚುನಿಟಿ ಟು ಕೊಲಾಬ್ರೇಟ್ ಆ್ಯಂಡ್ ಕೋಆಪ್ರೇಟ್ ಆ್ಯಂಡ್ ವರ್ಕ್ ಟುಗೆದರ್. ಸೊ ಹಾಗೆ ಮಾಡಿದಾಗ ಐ ಥಿಂಕ್ ಯು ವಿಲ್ ಹ್ಯಾವ್ ಅ ಲಾಂಗ್ ಟರ್ಮ್ ಬೆನಿಫಿಟ್. ಸಪೋಸ್ ನಾನು ಹೇಳ್ತೀನಿ ನಾನು ಇವತ್ತು 100K ವ್ಯೂಸ್ ಬಂತು, ಇವರಿಗೆ 200K ವ್ಯೂಸ್ ಬಂತು, ನನಗಿಂತ ಇವ್ರು ಜಾಸ್ತಿ, ಹೌ ಡು ಐ ಬೀಟ್ ಹಿಮ್? ಆ ಒಂದು ಮೈಂಡ್ ಸೆಟ್ ಇಟ್ಕೊಳ್ಳೋಕ್ಕಿಂತ ಹೌ ಕ್ಯಾನ್ ಐ ವರ್ಕ್ ವಿತ್ ಹಿಮ್, ಲರ್ನ್ ಫ್ರಮ್ ಹಿಮ್, ಆ್ಯಂಡ್ ನಂದೂ ಅಷ್ಟೇ ಬರೋ ಥರ ಮಾಡಿದ್ರೆ ಐ ಥಿಂಕ್ ದಟ್ ಈಸ್ ಅ ಗುಡ್ ಸ್ಪಿರಿಟ್ ಇನ್ ಎನಿ ನೀಶ್. ಐ ಫೀಲ್ ಇನ್ಸ್ಟೆಡ್ ಆಫ್ ಥಿಂಕಿಂಗ್ ಫ್ರಮ್ ಅ ಕಾಂಪಿಟೇಟಿವ್ ಮೈಂಡ್ ಸೆಟ್, ಥಿಂಕಿಂಗ್ ಫ್ರಮ್ ಹೌ ಐ ಕ್ಯಾನ್ ಕೊಲಾಬ್ರೇಟ್ ವಿತ್ ಹಿಮ್, ಐ ಥಿಂಕ್ ಮೇಕ್ಸ್ ಮೋರ್ ಸೆನ್ಸ್. ಈಗ ಒಂದು ಕ್ರಿಯೇಟರ್
ಬ್ರ್ಯಾಂಡ್ ಕೊಲಾಬ್ರೇಷನ್ ಮಾಡ್ತಾರೆ, ಅದರಿಂದ ಏನೇನು ಬೆನಿಫಿಟ್ಸ್ ಇರುತ್ತೆ, ಹೇಗೆ ಮಾಡ್ತಾರೆ, ಸೊ ಅದು ಫ್ಲೋ ಹೇಗಾಗುತ್ತೆ ಹೇಳಿ. ಸೊ ಡೈರೆಕ್ಟಾಗಿ ಬ್ರ್ಯಾಂಡ್ಸ್ ನಮಗೆ ರೀಚ್ ಔಟ್ ಆಗ್ತಾರೆ, ಇದರ್ ಥ್ರೂ ಮೇಲ್ಸ್ ಆರ್ ದ ಡೈರೆಕ್ಟ್ ಮೆಸೇಜ್ DMs. ಸೊ ಹೇಗೆ ಮಾಡ್ತಂದ್ರೆ ಲೈಕ್ ಇಫ್ ಇಟ್ಸ್ ಅ ಬಿಗ್ ಬ್ರ್ಯಾಂಡ್ ಡೈರೆಕ್ಟಾಗಿ ಅಪ್ರೋಚ್ ಮಾಡ್ತಾರೆ, ದೇ ವಿಲ್ ಸೇ ದಟ್ ಇದ್ರದ್ದು ವೀಡಿಯೋಸ್ ಇದೆ, ಕೆನ್ ಯು ಕೊಲಾಬ್ರೇಟ್, ದೇ ಆಸ್ಕ್ ಅಸ್ ಓನ್ಲಿ. ಇಫ್ ವಿ ಆರ್ ಇಂಟ್ರೆಸ್ಟೆಡ್ ವಿ ಸೇ ಯೆಸ್ ಓರ್ ನೋ ಆ್ಯಂಡ್ ದೆನ್ ದೇ ಗಿವ್ ಅಸ್ ದ ಸ್ಟೋರಿ ಲೈನ್ ಆಸ್ ಇನ್ ಇದು ಕಾನ್ಸೆಪ್ಟ್ ಇದೆ, ಈ ಕ್ಯಾಂಪೇನ್ ನಡೀತಾ ಇದೆ, ನಿಮ್ಮ ಆಡಿಯನ್ಸಿಗೆ ತಕ್ಕಂಗೆ ಯು ವಿಲ್ ಹ್ಯಾವ್ ಟು ಕ್ಯೂರೇಟ್ ಅರೌಂಡ್ ಇಟ್. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದರೆ ನಾವು ಮಾಡಿದ ಕಾಂಟೆಂಟ್ ಬ್ರ್ಯಾಂಡಿಗೆ ಇಷ್ಟ ಆಗಿರಲ್ಲ, ಬ್ರ್ಯಾಂಡ್ ಇಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಎಲ್ಸ್, ಆದರೆ ಅದು ನಮ್ಮ ಆಡಿಯನ್ಸಿಗೆ ಅದು ಫಿಟ್ ಇನ್ ಆಗಲ್ಲ. ಸೊ ಅದೊಂದು ಕನ್ಕ್ಲೂಷನಿಗೆ ಬರೋ ಒಂದು ಪ್ರಾಸೆಸ್ ಇಟ್ಸ್ ಲಿಟಲ್ ಹೆಕ್ಟಿಕ್. ಆದರೆ ವಿ ಡ್ರಾಫ್ಟ್ ದ ಸೇಮ್ ಸ್ಕ್ರಿಪ್ಟ್, ಒನ್ಸ್ ದೇ ಅಪ್ರೂವ್ ವಿಲ್ ಡೂ ಇಟ್. ಬಟ್ ವೆನ್ ಇಟ್ ಕಮ್ಸ್ ಟು ಚೂಸಿಂಗ್ ಆನ್ ದ ಬ್ರ್ಯಾಂಡ್ಸ್ ಅದು ಹೇಗಾಗತ್ತಂದರೆ ಲೈಕ್ ಇಟ್ ಡಿಪೆಂಡ್ಸ್. ಯೂಶ್ವಲಿ ಅವ್ರು ಕಾಂಟ್ಯಾಕ್ಟ್ ಮಾಡೋದು ನಿಮ್ಮ ನೀಶ್ ಪ್ರಕಾರನೇ ಮಾಡಿರ್ತಾರೆ. Like if you're a comedy creator or some fashion influencer, mostly FMCG and fashion brands ಬಂದಿರುತ್ತೆ. ಆದರೆ ಇಫ್ ನೀವು ಫೈನಾನ್ಸ್ ಲೈನಲ್ಲಿದ್ದರೆ ಇಟ್ಸ್ ಮೋಸ್ಟ್ಲಿ ಸ್ಟಾರ್ಟಪ್ಸ್ ಆ್ಯಂಡ್ ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ ಮಾರ್ಕೆಟ್ ಆ ರಿಲೇಟೆಡ್ ಬ್ರ್ಯಾಂಡ್ಸ್ ಬಂದಿರುತ್ತೆ. ಫಿಟ್ನೆಸ್ ಇದ್ದರೆ ಫಿಟ್ನೆಸ್ ರಿಲೇಟೆಡ್, ಟೆಕ್ ರಿಲೇಟೆಡ್ಸ್, ದ್ಯಾಟ್ ವೇ ಇಟ್ ಹ್ಯಾಸ್ ಟು ಕಮ್. ಅಕಸ್ಮಾತ್ ಏನಾದರೂ ಒಂದು ಜನರಲ್ ಆಗಿ ಬಂದಿತ್ತಂದರೆ ಬ್ರ್ಯಾಂಡ್ ನಮಗೆ, ಇಟ್ ಈಸ್ ಅಪ್ ಟು ಅಸ್ ವೆದರ್ ವಿ ವಾಂಟ್ ಟು ಡೂ ಆರ್ ನಾಟ್. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಜಾಸ್ತಿ ಜೆನ್ರಿಕ್ ಕಾಂಟೆಂಟಿಗೆ ಪ್ರಿಫರ್ ಮಾಡಲ್ಲ, ಐ ಪ್ರಿಫರ್ ಲೈಕ್ ನನ್ನ ನಿಶಿಗೆ ರಿಲೇಟೆಡ್ ಇದ್ದಿದ್ದನ್ನ ಮಾಡಬೇಕು ಅಂತ. ಆ್ಯಂಡ್ ಅಗೇನ್ ಲೈಕ್ ಲಾಟ್ ಆಫ್ ಟೈಮ್ಸ್ ಇದು ಗ್ಯಾಂಬ್ಲಿಂಗ್ ಅಂತ ಬ್ರ್ಯಾಂಡ್ಸ್ ಬಂದಿರುತ್ತೆ, ಆರ್ ಸೇ ಲೈಕ್ ಸ್ಟಾಕ್ ಮಾರ್ಕೆಟ್ ವಿಚ್ ದೇ ಹ್ಯಾವ್ ನಾಟ್ ರಿಜಿಸ್ಟರ್ಡ್ ಯೆಟ್, ಸೆಬಿ ಸರ್ಟಿಫಿಕೇಟ್ ಇನ್ನೂ ಇರಲ್ಲ. ಅಂಥವ್ರೆಲ್ಲ ಬಂದರೆ ನಾವು ಯೂಶ್ವಲಿ ವಿಸೆ ಮಾಡೋಕ್ಕಾಗಲ್ಲ. ಬಿಕಾಸ್ ಅಗೇನ್ ಅವ್ರು ನಮ್ಮ ಪೇಜಲ್ಲಿ ವೀಡಿಯೋಸ್ ನೋಡ್ತಾ ಇದ್ದಾರೆ ಆಡಿಯನ್ಸ್, ದೇ ವೋಂಟ್ ಬ್ಲೇಮ್ ದ ಬ್ರ್ಯಾಂಡ್. ನೀವು ಹಾಕ್ತಾ ಇದ್ದಾರೆ, ಯು ಆರ್ ದ ಒನ್ ಹೂಸ್ ಹ್ಯಾವಿಂಗ್ ದ ಕ್ರೆಡಿಬಿಲಿಟಿ ಅಂತ. ತುಂಬಾ ಇನ್ಫ್ಲೂಯೆನ್ಸ್ ಬ್ಯಾಕ್ಲಾಶ್ ಫೇಸ್ ಮಾಡಿದ್ದಾರೆ, ಸುಮಾರು ಜನ ಲಾಟ್ ಆಫ್ ಪ್ರಾಬ್ಲಮ್ಸ್ ಆಗಿದೆ. ಓಕೆ, ಈಗ ನೀವು ರೀಜನಲ್ ಲ್ಯಾಂಗ್ವೇಜಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀರಾ, ಪೊಟೆನ್ಷಿಯಲ್ ಹೇಗಿದೆ, ಹೇಗೆ ಗ್ರೋ ಆಗ್ಬೋದು ಫಾಸ್ಟ್ ಆಗಿ, ಮತ್ತು ಏನಾದರೂ ಚಾಲೆಂಜಸ್ ಯಾವ ಥರ ಬರ್ಬೋದು ಟು ಡೂ ಇನ್ ರೀಜನಲ್ ಕಾಂಟೆಂಟ್? ಐ ಥಿಂಕ್ ರೀಜನಲ್ ಕಾಂಟೆಂಟ್ ಇಸ್ ದ ನೆಕ್ಸ್ಟ್ ಬಿಗ್ ಥಿಂಗ್. ಓಕೆ, ಯಾಕಂದರೆ ಇವಾಗ ಬ್ರ್ಯಾಂಡ್ಸ್ ಆಗಿರಲಿ ಅಥವಾ ಲೆಟ್ ಇಟ್ ಬಿ ಎನಿ, ಫಾರ್ ಎಕ್ಸಾಂಪಲ್ ನೀವು ಮೂವೀಸ್ ಎಲ್ಲ ನೋಡ್ತಾ ಇದ್ದರೆ ಇವಾಗೆಲ್ಲ ರೀಜನ್ ಸೆಂಟ್ರಿಕ್ ಆಗಿದೆ. ಲೆಟ್ ಇಟ್ ಬಿ ನಮ್ಮ ಕಾಂತಾರ, KGF ಇಂಥ ಮೂವೀಸೇ ಆಗಿರಲಿ, ದೇ ಹ್ಯಾವ್ ಮೇಡ್ ಸಚ್ ಹೈ ಬಜೆಟ್ ಮೂವೀಸ್, ಲೆಟ್ ಇಟ್ ಬಿ ರೀಜ್ನಲ್ ಅಂತ. ಯಾಕಂದರೆ ಇವಾಗ ದ್ಯಾಟ್ಸ್ ದ ನೆಕ್ಸ್ಟ್ ಬಿಗ್ ಥಿಂಗ್. ಜನ ಇವಾಗ ಪ್ಯಾನ್ ಇಂಡಿಯಾ ಲೈಕ್ ಎಲ್ಲ ಒಂದೇ ಲ್ಯಾಂಗ್ವೇಜ್ ಎಲ್ಲರೂ ಅದನ್ನೇ ನೋಡಿ ಕಲಿಬೇಕು ಅನ್ನೋದು ಒಂದು ಫೇಸ್ ಹೋಗಿದೆ. ಎಲ್ಲರಿಗೂ ಅವ್ರದ್ದೇ ರೀಜನ್ ಸ್ಪೆಸಿಫಿಕ್ ಆದಂಥ ವೀಡಿಯೋಸ್ ಬೇಕಂತ ಹೇಳ್ತಾ ಇದ್ದಾರೆ. ಈವನ್ ಬ್ರ್ಯಾಂಡ್ಸ್ ಟು ದ್ಯಾಟ್ ಮ್ಯಾಟರ್ ಇವಾಗ ಎಲ್ಲ ರೀಜನ್ ಸೆಂಟ್ರಿಕ್ ಇದನ್ನು ಮಾಡ್ತಾ ಇದ್ದಾರೆ, ಲೈಕ್ ಕೊಲಾಬ್ರೇಷನ್ಸ್ ಆಗಿರಲಿ. ಯಾಕಂದರೆ ಅವ್ರಿಗೆ ಗೊತ್ತಿದೆ, ಇವಾಗ ಸಪೋಸ್ ಅವ್ರು ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇವಾಗ ನನ್ನದೇ ಒಂದು ಕಂಪ್ನಿ ಇದೆ, ನಾನು ಲಾಂಚ್ ಮಾಡ್ತಾ ಇರೋದು ಬೆಂಗಳೂರಲ್ಲಿ ಮಾಡ್ತಾ ಇದ್ದೆ, ನನ್ನ ಪ್ರೈಮರಿ ಆಡಿಯನ್ಸ್ ಕರ್ನಾಟಕದಲ್ಲಿದೆ. ಇವನ್ ದೋ ಒಂದು ಹಿಂದಿ ಕ್ರಿಯೇಟರ್ ಆರ್ ಸೇ ಲೆಟ್ ಅಸ್ ಸೇ ಸಮ್ ತೆಲುಗು ಕ್ರಿಯೇಟರ್, ಮಲಯಾಳಂ ಕ್ರಿಯೇಟರ್, ಅವ್ರದ್ದು 1 ಮಿಲಿಯನ್ 2 ಮಿಲಿಯನ್ ಫಾಲೋವರ್ಸ್ ಇರ್ಬೋದು. ಆದರೆ ಇಲ್ಲಿ 100K ಫಾಲೋವರ್ಸ್ ಇದ್ರೂ ಎಲ್ಲ 1 ಲಕ್ಷ ಜನ ಕನ್ನಡದಲ್ಲಿರುವಂಥ ಬೆಂಗಳೂರಲ್ಲಿರುವಂಥ ಕ್ರಿಯೇಟರ್ಸ್ ಆಡಿಯನ್ಸ್ ನೋಡ್ತಾ ಇದ್ದಾರೆ. ಸೊ ದ್ಯಾಟ್ ವೇ ಬ್ರ್ಯಾಂಡ್ಸ್ ಹ್ಯಾವ್ ಸ್ಟಾರ್ಟೆಡ್ ಟು ಪಿಕ್ ವಿತ್ ದ ಕ್ರಿಯೇಟರ್ಸ್ ಆಲ್ಸೋ. ಯಾಕಂದರೆ ರೀಜನ್ ಆಗಿದ್ದರಿಂದ ಡೈರೆಕ್ಟಾಗಿ ಆಡಿಯನ್ಸ್ನವರು ರೀಚ್ ಔಟ್ ಮಾಡ್ಬೋದು, ಲೈಕ್ ದೇ ಕ್ಯಾನ್ ಈಸಿಲಿ ಕನೆಕ್ಟ್. ದಟ್ ವೇ ಐ ಥಿಂಕ್ ದೇ ಆರ್ ಫಿಲ್ಟರಿಂಗ್ ಆಲ್ಸೋ ದ ಬ್ರ್ಯಾಂಡ್ಸ್. ಓಕೆ, ಬ್ರ್ಯಾಂಡ್ಸು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಅವ್ರು ನಿಮ್ಮ ಫಾಲೋವರ್ಸ್ ನೋಡ್ತಾರಾ, ಇನ್ ಎಂಗೇಜ್ಮೆಂಟ್ ನೋಡ್ತಾರೆ, ಯಾವ ಥರ? ಸೊ ದರ್ ಆರ್ ಮಲ್ಟಿಪಲ್ ಕ್ರೈಟೀರಿಯಾ. ಫಸ್ಟ್ ಫಾಲೋವರ್ಸ್ ನೋಡ್ತಾರೆ, ಸೆಕೆಂಡ್ ನಮ್ದು ಎಂಗೇಜ್ಮೆಂಟ್ ಆಸ್ ಯು ಸೆಡ್ ಅದನ್ನು ನೋಡ್ತಾರೆ, ಹೇಗಿದೆ ಎಂಗೇಜ್ಮೆಂಟ್. ಥರ್ಡ್ ಥಿಂಗ್ ದೇ ಆಲ್ಸೋ ಸಿ ಆರ್ ಇನ್ಫೋಗ್ರಾಫಿಕ್ಸ್, ಅಂದರೆ ನಾವು ಯಾವ ಊರಿನ ಜನ ನಮ್ಮ ಜಾಸ್ತಿ ಕಾಂಟೆಂಟ್ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಇಫ್ ಇಟ್ ಈಸ್ ಅ ಪ್ರೀಮಿಯಮ್ ಬ್ರ್ಯಾಂಡ್, ದೇ ಯೂಶ್ವಲಿ ಫೋಕಸ್ ಆನ್ Tier 1 cities. If it is some local brand and they want to expand in the other space, Tier 2, Tier 3 ಜಾಸ್ತಿ ಇದ್ದಾರೆ ಅಂತ ನೋಡ್ತಾರೆ. ಥರ್ಡ್ ಥಿಂಗ್ ಏಜ್ ಗ್ರೂಪ್ ನೋಡ್ತಾರೆ, ಇಫ್ ಆರ್ ಏಜ್ ಗ್ರೂಪ್ ಫಿಟ್ಸ್ ಇನ್ ಟು ದೇರ್ ಬ್ರ್ಯಾಂಡ್ ಸ್ಪೇಸ್. ಅದಾದಮೇಲೆ ಆಲ್ಸೋ ಸರ್ಪ್ರೈಸಿಂಗ್ಲಿ ಜೆಂಡರ್ ಆಲ್ಸೋ ಪ್ಲೇಸ್ ಎ ರೋಲ್ ಇನ್ ಆರ್ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್. ಇದೆಲ್ಲ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಿದ್ಮೇಲೆ ದೇ ಲಾಕ್ ಇನ್ ಟು ಅ ಬ್ರ್ಯಾಂಡ್ ಡೀಲ್. ಸೊ ಬ್ರ್ಯಾಂಡ್ ಕೊಲಾಬ್ರೇಷನ್ ಮಾಡೋದ್ರಿಂದ ಅವ್ರದ್ದು ROI ಚೆನ್ನಾಗಿದೆಯಾ, ಹೇಗೆ? ದಿಸ್ ಈಸ್ ಸಮಥಿಂಗ್ ವಿ ಆರ್ ಶೂಟಿಂಗ್ ಇನ್ ಅ ಬ್ಲ್ಯಾಂಕ್ ಆರ್ ಹೇಗಿದೆ? ಇಲ್ಲ, ಮೋಸ್ಟ್ ಆಫ್ ದ ಟೈಮ್ಸ್ ಮೊದಲು ಏನು ಮಾಡ್ತಿದ್ರು ಬ್ರ್ಯಾಂಡ್ಸ್, ದೇ ಎಕ್ಸ್ಪೆಕ್ಟೆಡ್ ಕನ್ವರ್ಷನ್ ಆಫ್ ಸೇಲ್ಸ್. ಕಾಂಟೆಂಟ್ ಕ್ರಿಯೇಷನ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡಿದ್ರೆ ವಿಲ್ ಗೆಟ್ ಸೇಲ್ಸ್ ಕನ್ವರ್ಟೆಡ್ ಅಂತ ಅವ್ರು ಅಸ್ಯೂಮ್ ಮಾಡ್ತಾಯಿದ್ರು. ಆದರೆ ನಾವು ಇಟ್ ಇಸ್ ಸ್ಲೈಟ್ಲಿ ಶಿಫ್ಟಿಂಗ್ ಟು ಫೇಸ್ ವೇರ್ ಕಾಂಟೆಂಟ್ ಕ್ರಿಯೇಷನಿಂದ ನಿಮಗೆ ಸೇಲ್ಸಿಗೆ ಜಾಸ್ತಿ ಕನ್ವರ್ಷನ್ ಆಗಲ್ಲ. ದಿಸ್ ಹಾರ್ಡ್ಲಿ ಪರ್ಸೆಂಟೇಜ್ ಆಫ್ ನಿಮ್ಮ ಸೇಲ್ಸಿಗೆ ಕನ್ವರ್ಟ್ ಆಗೋದು, ಬಟ್ ಬ್ರ್ಯಾಂಡ್ ವಿಸಿಬಿಲಿಟಿ ಇದೆ. ಫಾರ್ ಎಕ್ಸಾಂಪಲ್ ನಾನಿವಾಗ ಮ್ಯಾಕ್ಸ್ ಲೈಫ್ ಎಕ್ಸಾಂಪಲ್ ತೊಳ್ತೀನಿ. ಮ್ಯಾಕ್ಸ್ ಲೈಫ್ ನನ್ನ ವೀಡಿಯೋ ನೋಡಿದಾರೆಲ್ಲ ಹೋಗಿ ಅವ್ರು ಇನ್ಶೂರೆನ್ಸ್ ಬೈ ಮಾಡಲಿಕ್ಕಿಲ್ಲ, ಬಟ್ ದರ್ ಅವೇರ್, ಓಕೆ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಇಸ್ ಡೂಯಿಂಗ್ ಸಮಥಿಂಗ್ ಬೆಟರ್ ದೆನ್ XYZ ಬ್ರ್ಯಾಂಡ್. ಈ ಥರ ಮಾಡಿದಾಗ ಫಾರ್ ಬ್ರ್ಯಾಂಡ್ ಅವೇರ್ನೆಸ್ ನಾವು ಮೋಸ್ಟ್ ಆಫ್ ದಿ ಬ್ರ್ಯಾಂಡ್ ಆರ್ ಸ್ಪೆಂಡಿಂಗ್ ಆನ್ ಮಾರ್ಕೆಟಿಂಗ್ ಥ್ರೂ ಸೋಷಿಯಲ್ ಮೀಡಿಯಾ. ಓಕೆ, ಸೊ ಬ್ರ್ಯಾಂಡ್ ಕೊಲಾಬ್ರೇಷನ್ ಮಾಡಿದ್ಮೇಲೆ ನೀವು ಏನಾದರೂ ಕಮೆಂಟ್ ಮಾಡಿ ಕೊಡ್ತೀರಾ, ಇಷ್ಟು ರೀಚ್ ಆಗ್ಬೋದು
ಇಷ್ಟು ರೀಚ್ ಆ ಥರ? ಯೂಶ್ವಲಿ ಹಾಗೆ ಮಾಡೋದಿಲ್ಲ, ಯಾಕಂದರೆ ಆಲ್ಗೋರಿದಮ್ ಯಾವ ವಿಡಿಯೋ ಹೇಗೆ ಪುಷ್ ಮಾಡುತ್ತಂತ ನಮಗೆ ಗೊತ್ತಿಲ್ಲ. ಯಾವುದೋ ಒಂದು ಅನ್ಎಕ್ಸ್ಪೆಕ್ಟೆಡ್ ವಿಡಿಯೋ ಮಿಲಿಯನ್ನಲ್ಲಿ ರೀಚ್ ಆಗಿರುತ್ತೆ, ಅದೇ ಒಂದು ಪೊಟೆನ್ಷಿಯಲ್ ಇರುವಂಥ ವಿಡಿಯೋಸ್ ಇಟ್ ಮೈಟ್ ಹ್ಯಾವ್ ನಾಟ್ ರೀಚ್. ಸೊ ವಿ ಡೋಂಟ್ ಯೂಶ್ವಲಿ ಪ್ರಾಮಿಸ್ ದಟ್ ಇಷ್ಟೇ ವಿಡಿಯೋಸ್ ಆಗಿರುತ್ತೆ. ಸಮ್ಟೈಮ್ಸ್ ಕೆಲವೊಂದು ಸತಿ ನಾವು ಡೀಲ್ ಹೇಗೆ ಮಾಡಿರ್ತೀವಿ ಅಂದರೆ, ಸಪೋಸ್ 2,000 ಜನ ನಿಮ್ಮ ಇದು ಫಾರ್ಮ್ನ ಫಿಲ್ ಮಾಡಿದ್ರೆ, ಸೈನ್ ಅಪ್ ಮಾಡಿದ್ರೆ, ಅದರ ಬೇಸಿಸ್ ಮೇಲೆ ಪರ್ ಸೈನ್ ಅಪ್ ಇಷ್ಟು ಅಮೌಂಟ್ನ ನಮಗೆ ಕೊಡಿ, ಆ ಥರ ಬೇಸಿಸ್ಸು ಆಗಿರುತ್ತೆ ಕೆಲವೊಂದು ಸತಿ ನಮ್ಮದು ಡೀಲ್ಸ್. ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಇಫ್ ಸಮನ್ ವಾಂಟ್ಸ್ ಟು ಸ್ಟಾರ್ಟ್ ಸಮಥಿಂಗ್ ಟು ಸ್ಟಾರ್ಟ್. ಐ ಅಂಡರ್ಸ್ಟುಡ್ ದ ಕ್ವೆಶ್ಚನ್. ಹಾಂ, ಈಗ ಕ್ರಿಯೇಟರ್ ರೆಕಾರ್ಡ್ ಮಾಡಬೇಕಂದ್ರೆ ಅವ್ರ ಹತ್ರ ಯಾವ ಫೋನ್ ಇರಬೇಕು, ಅವ್ರ ಕ್ಯಾಮ್ರಾ ಇರಬೇಕು ಟು ಸ್ಟಾರ್ಟ್ ರೆಕಾರ್ಡಿಂಗ್ ಕಾಂಟೆಂಟ್? ಐ ಥಿಂಕ್ ದಟ್ ಇಸ್ ಅ ಮಿತ್ ಸೇಯಿಂಗ್ ನೀವು ಹತ್ರ DSLR ಕ್ಯಾಮ್ರಾ ಪ್ರೀಮಿಯರ್ ಪ್ರೋಲ್ ಎಡಿಟ್ ಮಾಡಿದ ವಿಡಿಯೋನೇ ಇದನ್ನು ಇಟ್ ವಿಲ್ ಗೆಟ್ ಮಿಲಿಯನ್ಸ್. ಐ ಥಿಂಕ್ ದಟ್ ಇಸ್ ಅ ಮಿತ್. ರಿಯಾಲಿಟಿ ಈಸ್ ಇಫ್ ನಿಮ್ಮ ಕಾಂಟೆಂಟ್ ತುಂಬಾ ಚೆನ್ನಾಗಿದೆ ಅಂದರೆ ಆಡಿಯನ್ಸ್ ವಿಲ್ ಲವ್ ಇಟ್. ಇನ್ಫ್ಯಾಕ್ಟ್ ನೀವು ಎಷ್ಟು ರಾ ಇರ್ತೀರಾ ಇನ್ ಟರ್ಮ್ಸ್ ಆಫ್ ಕಾಂಟೆಂಟ್, ಜನರಿಗೆ ಅಷ್ಟು ರಿಲೇಟ್ ಆಗುತ್ತೆ. ಸೇಯಿಂಗ್ ಓಕೆ ನಮ್ಮಂಥವ್ರೆ ಯಾರೋ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ, ಮೇ ಬಿ ಅವ್ರು ಆ್ಯಕ್ಚುಲಿ ಎಫರ್ಟ್ಸ್ ಹಾಕಿ ಮಾಡ್ತಾ ಇದ್ದಾರೆ ಇನ್ಸ್ಟೆಡ್ ಆಫ್ ಲೈಕ್ ಅ ಕಂಪ್ಲೀಟ್ ಬ್ಯಾಕ್ ಎಂಡ್ ಪ್ರಾಸೆಸ್ ಇದ್ದಿದ್ದರಿಂದ. ಆ್ಯಂಡ್ ಅಲಾಂಗ್ ಸೈಡ್ ನಾನೇ ವಿಡಿಯೋ ಮಾಡಲಿಕ್ಕೆ ಶುರು ಮಾಡಿದಾಗ ನಂದು ICAC ಟೆಕ್ಸ್ಟ್ ಬುಕ್ಸ್ ಲೈಕ್ ದಿಸ್ ಫ್ಯಾಟ್ ಗೈಡ್ಸ್ ವರ್ ಮೈ ಟ್ರೈಪಾಡ್ ಸ್ಟ್ಯಾಂಡ್, ನಮ್ಮ ಅಮ್ಮನ ದುಪ್ಪಟ್ಟ ವಾಸ್ ಮೈ ಗ್ರೀನ್ ಸ್ಕ್ರೀನ್, ನಮ್ಮ ಅಪ್ಪನ ಪೋಕೋ ಫೋನ್ ವಾಸ್ ಮೈ ಮೊಬೈಲ್. ಬಟ್ ಸ್ಟಿಲ್ that time also videos reached 100K, 800K, 900K, etc. Now even if I'm having an iPhone, DSLR ಅಲ್ಲಿ ಶೂಟ್ ಮಾಡಿದ್ರು, ಎಡಿಟಿಂಗ್ ಮಾಡಿದ್ರು, numbers are almost same. That's because people have seen you growing from raw to this stage. And ಅದರ ಜೊತೆಗೆ they should also see some growth in your page. ಅಲ್ಲ, ಪ್ರೀಮಿಯಮ್ ಕಾಂಟೆಂಟ್ ಇಫ್ you're delivering, that's really good because you're putting efforts back end ಅಲ್ಲಿ. ಆದರೆ ಇಟ್ಸ್ ನಾಟ್ ಅ ನೆಸೆಸಿಟಿ ಲೈಕ್ ಪ್ರತಿ ಸರ್ತಿ ನೀವು ಅದರಲ್ಲಿ ಶೂಟ್ ಮಾಡಿದ್ರೆ ನೀವು ವೈರಲ್ ಆಗ್ತೀರಾ ಅಂತ. ಕಾಂಟೆಂಟ್ ಇದ್ದರೆ ಐ ಥಿಂಕ್ ಕಾಂಟೆಂಟ್ ಇಸ್ ದ ಕಿಂಗ್ ನೌ, ದಟ್ಸ್ ಇಟ್. ಓಕೆ, ಈಗ ಎಡಿಟಿಂಗ್ ಹೇಗೆ ಮ್ಯಾನೇಜ್ ಮಾಡ್ತೀರಾ? ನೀವು ಮಾಡ್ತೀರಾ ಹೇಗೆ ನಿಮ್ಮ ಎಡಿಟಿಂಗ್? ನಾನು ಮೊದಲು ಮಾಡ್ತಾ ಇದ್ದೆ ಎಡಿಟಿಂಗ್. ಐ ಥಿಂಕ್ ಇವಾಗ ಸ್ವಲ್ಪ ಹೆಕ್ಟಿಕ್ ಆಗೋದ್ರಿಂದ ನಾನು ಔಟ್ಸೋರ್ಸ್ ಮಾಡ್ತೀನಿ ಎಡಿಟಿಂಗ್ ಪಾರ್ಟ್. ಅಗೇನ್ ರೀಜ್ನಲ್ ಕಾಂಟೆಂಟಲ್ಲಿ ಎಡಿಟರ್ಸ್ ಹುಡ್ಕೋದೇ ಒಂದು ದೊಡ್ಡ ಕಷ್ಟ ಆಗಿದೆ, ಬಿಕಾಸ್ ಪ್ರತಿಯೊಂದು ವರ್ಡ್ ಒಂದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೂ ಇಟ್ಸ್ ಲೈಕ್ ನಮಗೆ ಅದೊಂದು ಕಳಂಕ ಥರ ಆಗುತ್ತೆ ಅದು. ಸೊ ಐ ಔಟ್ಸೋರ್ಸ್ ಎಡಿಟಿಂಗ್ ಪಾರ್ಟ್. ಈಗ ಒಂದು ರ್ಯಾಪಿಡ್ ಫೈರ್ ಇದೆ, ಅಲ್ಲಿ ಥ್ರೂ ಈ ಕ್ವಶನ್ಸ್ ನೋಡೋಣ ಯಾವ ಥರ ಆನ್ಸರ್ಸ್ ಬರುತ್ತೆ. ನೀವು ಎಲ್ಲ ಕಾಮೆಂಟ್ಸ್ಗೆ ರಿಪ್ಲೈ ಮಾಡ್ತೀರಾ ಹೀಗೆ? ಎಲ್ಲ ಕಾಮೆಂಟ್ಸಿಗೆ ಮಾಡೋಕ್ಕಷ್ಟು ಆಗಲ್ಲ ಯೂಶ್ವಲಿ ಟೈಮರೆಲ್ಲ, ಬಟ್ ಮೇಕ್ ಶ್ಯೂರ್ ಯಾವುದಕ್ಕಾದ್ರೂ ಫೀಡ್ಬ್ಯಾಕ್ ಕೊಟ್ಟಿದ್ರೆ ಅದಕ್ಕೆ ರಿಪ್ಲೈ ಮಾಡಿರ್ತೀನಿ. ಇಲ್ಲ ಅಂದರೆ ಇಫ್ ಎನಿಥಿಂಗ್ ನೆಗೆಟಿವ್ ಐ ಇಗ್ನೋರ್. ನೀವು ಆಡಿಯನ್ಸ್ ಜೊತೆ ಹೇಗೆ ಇಂಟ್ರಾಕ್ಟ್ ಮಾಡ್ತೀರಾ? ಲೈವ್ ಅದು ಬರ್ತೀರಾ? ಯಾವ ಥರ? ಲೈವ್ ಬರ್ತಿರ್ತೀನಿ ಕೆಲವೊಂದು ಸರ್ತಿ. ಅದು ಬಿಟ್ಟರೆ ಮೋಸ್ಟ್ಲಿ DMsಲ್ಲಿ ಏನಾದರೂ ಮಾಡಿದ್ರೆ ರಿಪ್ಲೈ ಇರ್ತೀನಿ. If you could swap live with any other content creator for a day, who would it be? It should be regional or can it be anyone? Anything. I think I'll do it with Raj Shamani. Samani. Why? I love his content. Okay, that's great. What's the most embarrassing things that's happened to you while filming? While filming? ನಾನು ಒಂದು ಸರ್ತಿ 1 hour full ರೆಕಾರ್ಡ್ ಮಾಡಿದ್ದೀನಿ and I forgot to turn on my mic. Okay. That's really embarrassing. Yeah. If you could create content about something completely unrelated to your current niche, what would it be? Not related to my niche. I really don't know. Never tried it, like, honestly. Have you ever accidentally posted something you mean to keep it private? ಇಲ್ಲಪ್ಪ, ಆ ಥರ ಮಾಡಲ್ಲ. ಇಲ್ಲ. If you had to choose, would you rather have a camera that never needs charging or unlimited storage space? Unlimited storage space. Nice. If you could only use one social media platform for the rest of your life, which one it would be? I think for now I'll stick to Instagram. Okay. Thank you so much for coming on our podcast. Okay. ತುಂಬ ಚೆನ್ನಾಗಿ ಸಂಭಾಷಣೆ ಆಯಿತು. ರೈಟ್, ತುಂಬ ಕಲಿಯೋಕ್ಕೆ ಸಿಕ್ತು ಯಾವ ಥರ ಕಾಂಟೆಂಟ್ ಕ್ರಿಯೇಟರ್ಸ್ ಎಫರ್ಟ್ಸ್ ಇನ್ವಾಲ್ವ್ ಆಗುತ್ತೆ ಕ್ರಿಯೇಟ್ರಲ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. Thank you for inviting me. Thank you so much.